ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಶ್ರಾವಣ ಮಾಸ ಅಂದ ಕೂಡಲೇ ಹಬ್ಬದ ಸಾಲು ನೆನಪಾಗ್ತಾ ಹೋಗುತ್ತೆ. ಅದರಲ್ಲಿ ಪಂಚಮಿಯಂತೂ ಬಹಳ ವಿಶೇಷ. ನಾಗರ ಪಂಚಮಿ, ಚತುರ್ಥಿ, ನಾಗರ ಚೌತಿ, ಇದೆಲ್ಲ ದೇವರು ಕೊಟ್ಟ ಒಂದು ದೊಡ್ಡ ವರ ಅಂತಲೇ ಅನ್ಬೇಕು. ಯಾಕೆಂದರೆ ಜೀವನದಲ್ಲಿ ಎಲ್ಲ ಕಷ್ಟಗಳಿಗೆ ಒಂದು ನಾಗರ ದೋಷ ಪ್ರಮುಖವಾಗಿ ಕಾರಣ ಆಗಿರುತ್ತೆ. ಇದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಒಂದು ದಿವಸ ಕೊಟ್ಬಿಟ್ಟಿದ್ದಾನೆ ಪರಮಾತ್ಮ. ಎಷ್ಟು ಚೆನ್ನಾಗಿ ನಾವು ನಾಗಗಳ ಆರಾಧನೆ ಮಾಡ್ತೀವೋ ಅಷ್ಟು ಬೇಗ ನಮ್ಮ ಎಲ್ಲ ದೋಷ ಪರಿಹಾರ ಆಗುತ್ತೆ. ಯಾವುದೇ ಒಂದು ವಿವಾಹಕ್ಕೆ ಸಂಬಂಧಪಟ್ಟಿದ್ದ ಸಮಸ್ಯೆ ಆಗಬಹುದು, ಸಂತಾನಕ್ಕೆ ಸಂಬಂಧಪಟ್ಟಿದ್ದ ಸಮಸ್ಯೆ ಆಗಬಹುದು, ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದ ಸಮಸ್ಯೆ ಆಗ್ಬೋದು. ಈ ಥರ ಯಾವುದೇ ತರಹದ ಸಮಸ್ಯೆಗೆ ಪರಿಹಾರ ಅಂತಂದರೆ ಅದು ನಾಗದೇವತೆಗಳ ಆರಾಧನೆ. ಜೊತೆಗೆ ಮುಖ್ಯವಾಗಿ ಈ ಒಂದು ಕಥೆ ಇದೆ ನಾಗರ ಪಂಚಮಿಯ ಅಂಗವಾಗಿ. ಈ ಕಥೆಯನ್ನು ಕೇಳಿದ್ರೆ ನಾಗರ ದೋಷ ವಿಶೇಷವಾಗಿ ಪರಿಹಾರ ಆಗುತ್ತೆ, ತುಂಬ ಒಳ್ಳೆಯದಾಗತ್ತೆ. ಹಾಗಾದರೆ ಸ್ಕಂದ ಪುರಾಣದಲ್ಲಿ ಬಂದ ಒಂದು ಅದ್ಭುತವಾದ ಕಥೆಯನ್ನು ಕೇಳ್ತಾ ಹೋಗೋಣ. ಸೂತ ಪುರಾಣಿಕರ ಬಳಿ ಶೌನಕರೆಲ್ಲ ಹೋಗ್ತಾರೆ. ಹೋಗಿ ನಾಗರ ಪಂಚಮಿ ಹಬ್ಬ ತುಂಬ ಪ್ರಸಿದ್ಧ, ಅವತ್ತಿನ ದಿವಸ ನಾಗದೇವತೆಗಳ ಆರಾಧನೆ ಮಾಡಿದರೆ ಏನು ವಿಶೇಷ ಫಲ ನಮಗೆ ಸಿಗುತ್ತೆ, ಏನು ಲಾಭ ಅದು ಅಂತ ಪ್ರಶ್ನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಇದೇ ಪ್ರಶ್ನೆನ ಹಿಂದಕ್ಕೂ ಒಬ್ಬರು ಮಾಡಿದರು, ಆಗಲೂ ಇದಕ್ಕೆ ಉತ್ತರ ಸಿಕ್ಕಿತ್ತು. ಯಾರು ಅಂದರೆ ಕೃಷ್ಣನ ಮಗ ಸಾಂಬ. ಅವನು ಸ್ಕಂದ ದೇವರ ಹತ್ರ ಹೋಗಿ ಪ್ರಶ್ನೆಯನ್ನು ಮಾಡಿದ್ದ. ಆಗ ಸ್ಕಂದ ತಾನು ಎಲ್ಲ ಉತ್ತರವನ್ನು ಹೇಳಿದ್ದ. ಅದೇನು ಘಟನೆ ಅದನ್ನು ನಿಮಗೆಲ್ಲ ನಾನು ತಿಳಿಸ್ತೇನೆ ಅಂತ ಸೂತ ಪುರಾಣಿಕರು ಹೇಳ್ತಾರೆ. ಸರಿ, ಶೌನಕರೆಲ್ಲ ಶ್ರದ್ಧಾಭಕ್ತಿಯಿಂದ ಕೇಳ್ತಾ ಮುಂದಕ್ಕಿದ್ದಾರೆ. ಆವಾಗ ಹೇಳ್ತಾರೆ, ಪೂರ್ವ ದಿಕ್ಕಿಗೆ ಒಂದು ಪಾಂಡ್ಯ ಅಂತ ದೇಶ ಇದೆ. ಅಲ್ಲೊಬ್ಬ ವೇದಶರ್ಮ ಅನ್ನೋ ಬ್ರಾಹ್ಮಣ ಇದ್ದ. ಅವನಿಗೆ 8 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು. ಅವಳ ಹೆಸರು ಸುಶೀಲ ಅಂತ. ಒಂದು ದಿವಸ ಏನಾಯಿತು, ಆ ಸುಶೀಲೆ ಮನೆ ಮುಂದೆ ನಿಂತಿರ್ತಾನೆ. ಆ ಕಡೆ ಗರುಡ ಹಾರು ಬರ್ತಾ ಇರ್ತಾನೆ ಮೇಲಿಂದ. ಸುಶೀಲೆ ನೋಡ್ತಾಳೆ, ಯಾಕೆ ನನ್ನ ಕಡೆ ಬರ್ತಾ ಇದೆಯಲ್ಲ ಈ ಗರುಡ? ಸಾಮಾನ್ಯವಾಗಿ ಗರುಡ ಪಕ್ಷಿ ಹಾರೋದ ಮೇಲೆ ಹಾರ್ತಾ ಇರುತ್ತೆ, ಮನುಷ್ಯರ ಹತ್ರ ಯಾಕೆ ಬರುತ್ತೆ? ಹಾಗಾದರೆ ಏನೋ ಆಹಾರ ಇದೆ ಅಂತ ಅರ್ಥ. ಅದೇನಾಯಿತು, ಸುಶೀಲೆ ಹಿಂದೆ ಒಂದು ಹಾವು ಬರ್ತಾ ಇದೆ. ಇವಳು ನೋಡ್ತಾಳೆ, ಗಾಬರಿ ಆಗೋಗುತ್ತೆ. ಅಯ್ಯೋ, ಗರುಡ ಇರಲಿ, ಇಲ್ಲಿ ಹಾವು ಬರ್ತಾ ಇದೆ ನನ್ನ ಹತ್ರ ಅಂತ. ಆ ಹಾವು ಬಂದು ರಕ್ಷಣೆ ಕೇಳ್ತಾ ಇದೆ, ನನ್ನನ್ನು ಕಾಪಾಡು ಕಾಪಾಡು, ಆ ಗರುಡ ಬಂದು ನನ್ನನ್ನು ತಿಂದುಬಿಡ್ತಾನೆ, ದಯವಿಟ್ಟು ನನಗೆ ರಕ್ಷಣೆ ಕೊಡು ಅಂತ. ಆಯಿತು ಅಂತ ಹೇಳಿ ಸುಶೀಲೆ ಆ ಹಾವನ್ನು ರಕ್ಷಣೆ ಮಾಡ್ತಾಳೆ, ಮನೆಗೆ ಕರ್ಕೊಂಡು ಹೊರಟೋಗ್ತಾಳೆ. ಗರುಡ ಬರಲಿಕ್ಕೆ ಆಗಲ್ಲ, ತಿನ್ನಲಿಕ್ಕೂ ಆಗಲ್ಲ. ಈ ರೀತಿ ಯಾವಾಗ ಹಾವಿನ ರಕ್ಷಣೆ ಮಾಡಿದ್ಲು, ಅದು ತುಂಬ ಸಂತೋಷ ಆಗ್ಬಿಡ್ತು. ಅದು ಹೇಳುತ್ತೆ, ನಿನಗೇನು ಬೇಕು ನಾನು ವರ ಕೊಡ್ತೀನಿ ಅಂತ. ಇವಳಂತಾಳೆ, ನನಗೇನು ಬೇಡ, ನಿನ್ನ ಪ್ರಾಣ ರಕ್ಷಣೆ ಮಾಡಿದ್ನಲ್ಲ ಅಷ್ಟು ಸಾಕು, ನನಗೆ ತೃಪ್ತಿ ಇದೆ ಅಂತ. ಆದರೆ ಅಷ್ಟಕ್ಕೆ ಸುಮ್ಮನೆ ಇರಲ್ಲ. ಆ ಹಾವು ಏನು ಮಾಡುತ್ತೆ ಅಂದರೆ, ಪ್ರತಿ ದಿವಸ ಒಂದಿಷ್ಟು ಚಿನ್ನ ಕೊಡ್ತಾ ಇರುತ್ತೆ. ಯಾರಿಗೆ? ಈ ಸುಶೀಲೆಗೆ. ಚಿನ್ನ ಕೊಡೋದು ಅಂದರೆ ಏನರ್ಥ ಅಂದರೆ, ಈ ಸರ್ಪ, ಹಾವು, ಅದರ ನಿಧಿಗಳು ತುಂಬ ಪ್ರಸಿದ್ಧ. ಅದು ನಿಧಿ ಕಾಯೋ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೆ ಎಲ್ಲಿ ನಿಧಿ ಇದೆ ಅಂತ ಗೊತ್ತಿರುತ್ತೆ. ಸರ್ಪ ನಿಧಿ ಅಂತಲೇ ಪ್ರಸಿದ್ಧ. ಆ ಸರ್ಪದಿಂದಾಗಿ ಪ್ರತಿನಿತ್ಯ ಇವಳಿಗೆ ಬಂಗಾರ ಸಿಗ್ತಾ ಇತ್ತು. ಕ್ರಮವಾಗಿ ತನ್ನ ತಂದೆಗೆ ನೀಡ್ತಾ ಇರ್ತಾಳೆ. ಕ್ರಮವಾಗಿ ಬಡತನ ಎಲ್ಲ ಕರಗಿ ಹೋಗ್ತಾ ಇರುತ್ತೆ. ತುಂಬ ಬಡವರು ಇರ್ತಾರೆ ಇವರು. ಮತ್ತು ಸರ್ಪದ ಅನುಗ್ರಹದಿಂದ ಇದೆಲ್ಲ ಕಡಿತಾ ಹೋಯಿತು. 8 ಜನ ಅಣ್ಣ ತಮ್ಮಂದಿರಿದ್ರಲ್ಲ, ಇದರಲ್ಲಿ ದೊಡ್ಡ ಅಣ್ಣ ಇರ್ತಾನೆ. ಅವನು ಒಮ್ಮೆ ಕೆಟ್ಟ ಬುದ್ಧಿ ಬಂತು. ಅವನೇನು ಮಾಡ್ದ, ಬಂದು ಈ ಸರ್ಪಕ್ಕೆ ಕಾಲಿನಿಂದ ಒದ್ದು ಏನು ಕೇಳ್ತಾರೆ ಅಂದರೆ, ಸಾಕಾಗ್ತಾ ಇಲ್ಲ ನೀನು ಚಿನ್ನ ಕೊಡ್ತಾ ಇರೋದು, ಇನ್ನೊಂದು ಸ್ವಲ್ಪ ಕೊಡು ಅಂತ. ಅದಕ್ಕೋ ಮೊದಲೇ ಹಾವಿನ ಬುದ್ಧಿ, ಹಾವೇ ಅದು. ಇನ್ನೇನು ಮಾಡುತ್ತೆ, ವಿಷ ಕಕ್ತು ಅವನ ಮೇಲೆ. ವಿಷ ಕಕ್ಕಿದ್ದೇ ತಡ ಬಿದ್ದ ಅಣ್ಣ. ಅಯ್ಯೋ, ಏನು ಈ ಹಾವು ಹಿಂಗೆ ಮಾಡ್ತಾ ಇದೆ, ಸುಮ್ಮನೆ ಬಿಡಬಾರ್ದು ಈ ಹಾವಿಗೆ ಅಂತ
ತಮ್ಮಂದ್ರೆಲ್ಲ ಓಡ್ ಬಂದರು. ಅವ್ರ ಕಥೆನೂ ಹೀಗಾಯಿತು. ಒಬ್ಬರೂ ಉಳಿಲಿಲ್ಲ. 8 ಜನ ಹೋಗ್ಬಿಟ್ರು. ಸುಶೀಲೆಗೆ ಗೊತ್ತಾಯ್ತು ವಿಷಯ. ಸೀದಾ ಹಾವಿನ ಹತ್ರ ಬರ್ತಾಳೆ. ಯಾಕೆ ಸರ್ಪರಾಜ, ನೀನು ಯಾಕೆ ಹೀಗೆ ಮಾಡಿದೆ? ನನ್ನ ಸಹೋದರರು ಏನು ಅನ್ಯಾಯ ಮಾಡಿದರು? ಏನು ಅನ್ಯಾಯ ಮಾಡಿದ್ರು ಅಂತ ಕೇಳ್ತಾ ಇದೆಯಾ? ಏನು ಮಾಡಲಿಲ್ಲ ಅಂತ ಕೇಳಬೇಕು. ನನ್ನ ಕಾಲಿಂದ ಒದ್ದಿದ್ದಾರೆ ಅವರು ಅಂತ ಎಲ್ಲ ವಿಷಯ ಗೊತ್ತಾಯ್ತು. ಎಲ್ಲ ಗೊತ್ತಾದ ಮೇಲೆ ದುಃಖ ಪಟ್ಲವಳು. ಯಾಕೆ ಅಂದರೆ, ಅಯ್ಯೋ, ನಾನವತ್ತು ಕಾಪಾಡಿದ ಹಾವಿನಿಂದ ಇಂಥ ದುರ್ಗತಿ ನಮ್ಮ ಅಣ್ಣಂದ್ರಿಗೆ ಬಂತು. ನನ್ನ ಅಣ್ಣಂದ್ರನ್ನ ಕೊಲ್ಲಿಗೆ ನಾನೇ ಕಾರಣ ಆಗ್ಬಿಟ್ಟೆ. ನನ್ನ ತಂದೆಯ ವಂಶ ನಿರ್ವಂಶ ಆಗ್ಬಿಡ್ತಲ್ಲ, ಮುಂದೆ ಸಂತಾನ ಯಾರಿಗೂ ಉಂಟಾಗೋದೇ ಇಲ್ಲ. ಎಂಥ ದೊಡ್ಡ ಅಪರಾಧ ಆಗೋಯ್ತು. ನಾಳೆ ದಿವಸ ನನ್ನ ತಂದೆ ಬಂದು ಕೇಳಿದ್ರೆ ನಾನು ಏನು ಉತ್ತರ ಕೊಡಲಿ ಅಂತ ಬಹಳ ಪೇಚಾಡ್ತಾ ಇದ್ಲು. ಆಮೇಲೆ ತನ್ನ ಆರಾಧ್ಯ ಮೂರ್ತಿ ನಾರಾಯಣನನ್ನು ಸ್ಮರಣೆ ಮಾಡ್ತಾ ಅವಳು ಒಂದು ಪ್ರತಿಜ್ಞೆ ಮಾಡ್ತಾಳೆ. ದೇವರೇ, ನೀನು ಕಣ್ಮುಂದೆ ಬಂದರೆ ಸರಿ, ನೀನು ಕಣ್ಮುಂದೆ ಬಂದರು ನನ್ನ ಮಾತನ್ನು ನೀನು ನಡೆಸ್ಕೊಡದೇ ಇದ್ದರೆ ಈ ಖಡ್ಗ ತಗೊಂಡು ನನ್ನ ಕುತ್ತಿಗೆಯನ್ನು ಕತ್ತರಿಸ್ಕೊಂಡ್ಬಿಡ್ತೀನಿ ಅಂತ ಹೇಳಿ, ಇನ್ನೇನು ಕುತ್ತಿಗೆಗೆ ಖಡ್ಗ ತಗೊಂಡು ಹಿಂಗೆ ಅನ್ಬೇಕು ಅನ್ನೋ ಅಷ್ಟರಲ್ಲಿ ಭಗವಂತ, ಅಯ್ಯೋ ನನ್ನ ಭಕ್ತೆ, ಯಾಕೆ ಹೀಗೆ ಮಾಡ್ಕೊಳ್ತೀಯ, ಬೇಡ ಅಂಥೇಳಿ ಗರುಡ ದೇವರ ಮೇಲೆ ಕೂತು ಸೀದಾ ಹಾಜರ್. ಸುಶೀಲೆ ನೋಡ್ತಾ ಇದ್ದಾಳೆ. ಕಣ್ಮುಂದೆ ಗರುಡನ ಮೇಲೆ ಭಗವಂತ ದರ್ಶನ ಕೊಟ್ಟಿದ್ದಾನೆ. ಏನು ಬೇಕಮ್ಮ, ಯಾಕೆ ಹೀಗೆ ಮಾಡ್ಕೊಳ್ಲಿಕ್ಕೆ ಹೋಗ್ತಾ ಇದೆಯಾ? ಯೋಚನೆ ಮಾಡಬೇಡ, ಏನಾಗಿದೆ? ಸರಿ, ಎಲ್ಲ ಘಟನೆ ಹೇಳ್ತಾಳೆ. ಕೇಳಿದ ಮೇಲೆ ಭಗವಂತ ಹೇಳ್ತಾನೆ, ಇಷ್ಟೇ ತಾನೆ, ನಿನ್ನ ಎಲ್ಲ ಅಣ್ಣ ತಮ್ಮಂದ್ರು ಬದುಕ್ತಾರೆ, ಯೋಚನೆ ಮಾಡಬೇಡ. ಯಾಕೆ ಅಂದರೆ ಸರ್ಪರಾಜನನ್ನೇ ಕರೆಸಿ ನಿಂಗೆ ವ್ಯವಸ್ಥೆ ಮಾಡ್ತೀನಿ. ನೋಡ್ತಾ ಇರ್ತಾಳೆ ಸುಶೀಲೆ ಏನು ಮಾಡ್ತಾನೆ ಭಗವಂತ ಅಂತ. ಸರ್ಪರಾಜ ಒಬ್ಬನನ್ನು ಕರೆಸ್ಬಿಟ್ಟು, ನೋಡು, ಸಂಜೀವಿನಿ ರಸ ತಗೊಂಬ ಹೋಗು, ಈ ಎಲ್ಲರನ್ನು ಬದುಕಿಸ್ಬೇಕು ಅಂತ. ಸರಿ ಆಯಿತು ಅಂಥೇಳಿ ಆ ಸರ್ಪರಾಜ ಹೋಗ್ತಾನೆ, ಸಂಜೀವಿನಿ ರಸ ತೊಗೊಂಬರ್ತಾನೆ, ಎಲ್ಲರಿಗೂ ನೀಡ್ತಾನೆ ಸರ್ಪರಾಜ. ಎಲ್ಲರಿಗೂ ಮತ್ತೆ ಜೀವ ಬರುತ್ತೆ, ಎಲ್ಲರೂ ಬದುಕ್ತಾರೆ. ಅಷ್ಟೇ ಅಲ್ಲ, ಈ ಕನ್ಯೆಗೆ ಎಂಥ ಅನುಗ್ರಹ ಮಾಡ್ತಾನೆ ದೇವರು ಅಂದರೆ, ನೋಡು, ನೀನು ಅಣ್ಣ ತಮ್ಮಂದ್ರನ್ನ ಬದುಕಿಸ್ಲಿಕ್ಕೋಸ್ಕರ ಇಷ್ಟೊಂದು ನೀನು ಕಷ್ಟವನ್ನು ಪಟ್ಟಿಯಲ್ಲ, ಆ ಕಾರಣಕ್ಕೆ ನಿನಗೆ ಅಕ್ಷಯ ಸಂಪತ್ತು ಕೊಡ್ತೀನಿ ನಿನಗೆ ಅಂಥೇಳಿ ಏನು ದಡ ದುಡ್ಡು. ಯಾರಿಗೆ? ಆ ಸುಶೀಲೆಗೆ. ಬಡತನ ಅವಕಾಶನೇ ಇಲ್ಲ, ಅಷ್ಟು ಸಂಪತ್ತನ್ನು ಆ ಭಗವಂತ ಸರ್ಪರಾಜನ ಮುಖಾಂತರ ಕೊಡಿಸಿದ್ದಾನೆ. ಇಷ್ಟೆಲ್ಲ ಆದಮೇಲೆ ಭಗವಂತ ಒಂದು ಮಾತು ಹೇಳ್ತಾನೆ. ನೋಡು, ಈ ದಿವಸ ಅಂದರೆ ನಡೆದಿದ್ದೆಲ್ಲ ನಾಗರ ಪಂಚಮಿ ದಿವಸ ಈ ಘಟನೆ. ಅಂದರೆ ಆ ಅಣ್ಣ ತಮ್ಮಂದ್ರೆಲ್ಲ ಬಿದ್ದವರನ್ನ ಬದುಕಿಸಿದ್ದು, ಒಳ್ಳೆ ಸಂಪತ್ತು ಇವಳಿಗೆ ಸಿಕ್ಕಿದ್ದು, ಇದೆಲ್ಲ ನಾಗರ ಪಂಚಮಿ ದಿವಸನೇ ಆಗಿತ್ತು. ಆದಮೇಲೆ ಭಗವಂತ ಏನು ಹೇಳ್ದ ಮುಂದಕ್ಕೆ, ನೋಡು, ಯಾರು ನಿಂತರ ಇವತ್ತು ನಾಗ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಮಕ್ಕಳು, ಮೊಮ್ಮಕ್ಕಳು, ಮತ್ತು ಸರ್ಪ ಭಯ ಪರಿಹಾರ ಆಗೋದು, ಮತ್ತು ಧನ ಧಾನ್ಯಾದಿ ಸಂಪತ್ತುಗಳು ಇದೆಲ್ಲ ಸಿಗತ್ತೆ ಅಂತ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾನೆ ಭಗವಂತ ಅಂದರೆ, ಆ ಸುಶೀಲೆ ಸಂಪತ್ತು ಸಿಕ್ತಲ್ಲ, ಹಾಗೆ ಸುಮ್ಮನೆ ಕೊಡಲಿಲ್ಲ, ನೀನು ನಾಗರ ಪೂಜೆ ಮಾಡು ಅಂತ ಮಾಡಿಸಿದ ಭಗವಂತ. ನಾಗರ ಪೂಜೆ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಂತ. ಸರ್ಪರಾಜ ಸಂಜೀವಿನ ರಸ ಹಾಕಿದ, ಎಲ್ಲ ಬದುಕಿದ್ರು, ಈಗ ಸಂಪತ್ತು ಕೂಡ ಸಿಕ್ತು. ಯಾಕೆ? ನಾಗರ ಪೂಜೆಯಿಂದ ಆಯ್ತು. ಅಷ್ಟೇ ಅಲ್ಲ, ಮುಂದಕ್ಕೆ ಇನ್ನೊಂದು ಮಾತನ್ನು ಹೇಳ್ತಾನೆ ಭಗವಂತ. ಏನಂದರೆ, ಸರ್ಪರಾಜನಿಗೂ ಒಂದು ವರವನ್ನು ಕೊಡ್ತಾನೆ. ಏನು ವರ ಕೊಡ್ತಾನೆ ಅಂತಂದರೆ, ನೋಡು ಸರ್ಪರಾಜ, ಯಾವ ಮನುಷ್ಯರು ಇವತ್ತು ನಿಮ್ಮನ್ನೆಲ್ಲ ಪೂಜೆ ಮಾಡ್ತಾರೋ ಅವರಿಗೆ ನೀವು ಎಂದಿಗೂ ಕೂಡ ವಿಷಬಾಧೆಯನ್ನು ಉಂಟು ಮಾಡಬಾರ್ದು. ಯಾವುದೇ ರೀತಿ ನಾಗಗಳ ವಿಷಬಾಧೆಗೆ ತುತ್ತಾಗೋದಿಲ್ಲ ಯಾರು ಅಂದರೆ, ವಿಶೇಷವಾಗಿ ಹೆಣ್ಣು ಮಗಳಿದ್ರೆ ಆ ಹೆಣ್ಣು ಮಗಳು ತನ್ನ ವಂಶದವ್ರನ್ನೆಲ್ಲ ಕಾಪಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ತನ್ನ ಅಣ್ಣ ತಮ್ಮಂದ್ರಿಗೆಲ್ಲ ಶ್ರೇಯಸ್ಸನ್ನು ಉಂಟು ಮಾಡಲಿಕ್ಕೆ ಒಳ್ಳೆಯ ಅವಕಾಶ, ಅಂಥವ್ರಿಗೇನು ತೊಂದರೆ ಆಗೋದಿಲ್ಲ. ಇಲ್ಲ ಹೆಣ್ಣು ಮಗಳು ಇರಲಿಲ್ಲ ಅಂತ ಆದರೂ, ಯಾರು ವಿಶೇಷವಾಗಿ ಆರಾಧನೆ ಮಾಡ್ತಾರೋ ಅಣ್ಣ ತಮ್ಮಂದ್ರೆ ಅವರ ವಂಶ ಸ್ಥಿರವಾಗಿರುತ್ತೆ, ಎಂದಿಗೂ ಅದು ನಾಶ ಹೊಂದೋದಿಲ್ಲ ಅಂತ ಈ ವರವನ್ನು ಕೂಡ ಆ ಭಗವಂತ ಕೊಟ್ಟ. ಆಮೇಲೆ ಗರುಡನ ಮೇಲೆ ಏರಿದ, ತನ್ನ ಸ್ಥಳಕ್ಕೆ ವಾಪಸ್ಸು ತಾನು ಹೊರಟು ಹೋದ. ಇಷ್ಟೆಲ್ಲ ವಿಷಯವನ್ನು ಸಾಂಬ ಸ್ಕಂದನ ಮುಖಾಂತರ ಕೇಳಿದ್ನಲ್ಲ. ಈ ಕಥೆಯನ್ನು ಕೇಳಿದ್ಮೇಲೆ ಕೊನೆಗೆ ಒಂದು ಪ್ರಶ್ನೆ ಉಳ್ಕೊಳ್ಳುತ್ತೆ. ಯಾರಿಗೆ? ಸಾಂಬನಿಗೆ. ಚುರುಕಾಗಿ ಪ್ರಶ್ನೆ ಕೇಳ್ತಾನೆ. ಏನು ಪ್ರಶ್ನೆ ಕೇಳ್ದ ಅಂದರೆ, ಅಲ್ಲ, ಬರೋದೇನೋ ದೇವರು ಗರುಡನ ಮೇಲೆ ಕೂತ್ಕೊಂಡು ಬಂದ, ಬದುಕಿಸಿದ್ದನ್ನು ತಾನೇ ಮಾಡ್ಬೋದಿತ್ತಲ್ಲ, ತಾನೇ ಬದುಕಿಸ್ಬೋದಿತ್ತಲ್ಲ ಆ 8 ಜನರನ್ನು. ಹೊರತೇನು ಮಾಡ್ದ? ನಾಗರಾಜನನ್ನು ಕರೆದು, ನೋಡಪ್ಪ, ನೀನು ಸಂಜೀವಿನಿ ರಸ ತಗೊಂಬ, ಇದು ಇವ್ರಿಗೆಲ್ಲ ಕುಡಿಸ್ಬೇಕು, ಆಗ ಇವ್ರು ಬದುಕ್ತಾರೆ
ಆಮೇಲೆ ಆ ಸುಶೀಲೆಗೆ ಹೇಳ್ದ ಏನಂತ, ನೋಡಮ್ಮ ನೀನು ನಾಗರ ಪೂಜೆ ಮಾಡಿದಾಗ ನಿನಗೆ ಅಕ್ಷಯವಾದ ಸಂಪತ್ತು ಸಿಗತ್ತೆ ಅಂತ. ಹೀಗೆಲ್ಲ ತಾನೇ ನೀಡಲಿಕ್ಕೆ ಎಲ್ಲ ಶಕ್ತ ಸಮರ್ಥ. ನಾಗರ ಪೂಜೆ ಮಾಡೋ ಮುಖಾಂತರ ಎಲ್ಲ ಕೊಡಿಸಿದ್ ಯಾಕೆ ಅಂತ ಸಾಂಬನ ಒಳ್ಳೆ ಪ್ರಶ್ನೆ. ಸ್ಕಂದ ನಗ್ತಾನೆ ಉತ್ತರ ಹೇಳಲಿಕ್ಕೆ. ಓಹೋ, ಇದಾ ನಿನ್ನ ಪ್ರಶ್ನೆ? ಇದಕ್ಕೆ ಉತ್ತರ ಇಷ್ಟು, ಏನಂದ್ರೆ ದೇವರಿಗೆ ಎಲ್ಲ ಶಕ್ತಿ ಇದೆ ನಿಜ, ಅವನೇ ಎಲ್ಲ ಮಾಡಬಹುದಿತ್ತು. ಆದರೆ ಯಾರ ಬಳಿ ಅಪರಾಧ ನಡೆದಿದೆಯೋ ಅಲ್ಲಿ ಸರಿಯಾಗಬೇಕು ಅಂದರೆ ಅವರ ಪೂಜೆನೇ ಮಾಡಬೇಕು. ಯಾಕೆ ಅಂತಂದರೆ ನೋಡಿ, ಹಿಂದಕ್ಕೆ ಅಂಬರೀಷ ಮಹಾರಾಜನಿಗೆ ದ್ರೋಹ ಮಾಡಿದ್ರು ದೂರ್ವಾಸರು. ಬ್ರಹ್ಮ ವಿಷ್ಣು ಮಹೇಶ್ವರರ ಹತ್ರ ಓಡ್ ಹೋದ್ರೂ ಏನೂ ಆಗಲಿಲ್ಲ. ಚಕ್ರ ಹಿಂಬಾಲಿಸ್ಕೊಂಡು ಬರ್ತಾ ಇತ್ತು ದೇವರ ಸುದರ್ಶನ ಚಕ್ರ, ಯಾರೂ ಕಾಪಾಡಲಿಲ್ಲ. ಕೊನೆಗೆ ಯಾರು ಕಾಪಾಡಿದ್ರು? ಅಂಬರೀಷನೇ ಕಾಪಾಡ್ದ. ಅವನ ಹತ್ರನೇ ಹೋಗ್ಬೇಕಾಗಿತ್ತು. ನಾವು ಯಾರಿಗೆ ದ್ರೋಹ ಮಾಡ್ತೀವೋ ಅವ್ರ ಹತ್ರನೇ ಹೋಗ್ಬೇಕಾಗಿ ಬರುತ್ತೆ. ಅಂದರೆ ಇದು ಒಳ್ಳೆಯವ್ರ ವಿಷಯದಲ್ಲಿ. ಅದೇ ರೀತಿ ಇಲ್ಲಿ ನಾಗಗಳ ವಿಷಯದಲ್ಲಿ ಅಪರಾಧ ನಡೀತಲ್ಲ, ಹಾಗಾದ್ರೆ ನಾಗಗಳ ಪೂಜೆನೇ ಮಾಡಬೇಕು. ಅಂದರೆ ಇದರಿಂದ ಏನು ಗೊತ್ತಾಯಿತು? ನಾವೆಲ್ಲ ಈಗ ತಿಳಿದಿರತ್ತೆ ಮನುಷ್ಯರಿಗೆ ನಾಗರ ದೋಷ ಇರುತ್ತೆ ಅಂತ. ನಾಗರ ದೋಷ ಅಂದರೆ ನಾವು ನಾಗಗಳಿಗೆ ಏನೋ ತೊಂದರೆ ಮಾಡಿರ್ತೀವಿ ಅಂತ ಅರ್ಥ. ನಾವು ಮಾಡಿಲ್ಲಪ್ಪ ಈ ಜನ್ಮದಲ್ಲಿ, ನಿಮ್ಮ ಹಿರಿಯರು ಮಾಡಿದ್ರು ಅಂತ ಅರ್ಥ. ನೀವೇ ಹಿಂದಿನ ಜನ್ಮದಲ್ಲಿ ಮಾಡಿದ್ರಿ ಅಂತ ಅರ್ಥ. ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಪ್ರಕಾರದಲ್ಲಿ ನಾಗಗಳಿಗೆ ತೊಂದರೆಯನ್ನು ನಾವು ಮಾಡಿರ್ತೀವಿ. ಹಾಗಾಗಿ ನಾವು ಯಾರ ಹತ್ರ ಬೇಡಬೇಕು? ನಾಗಗಳ ಹತ್ರನೇ ಹೋಗಿ ಬೇಡಬೇಕು. ಅದನ್ನು ಇಲ್ಲಿ ದೇವರು ತೋರಿಸ್ಲಿಕ್ಕೆ ಹೀಗೆ ಆ ಸುಶೀಲೆಗೆ ಹೇಳ್ದ. ಆ ಎಲ್ಲ ಅಣ್ಣ ತಮ್ಮಂದರು ಮಾಡಿದ ಅಪರಾಧ ನಾಗಕ್ಕೆ ತಾನೆ, ಅದರಿಂದ ಆ ನಾಗದೇವತೆಗಳ ಆರಾಧನೆನೇ ಮಾಡು, ಒಳ್ಳೆಯದಾಗತ್ತೆ ಅಂತ ಈ ಪರಿಹಾರವನ್ನು ಕೂಡ ಕೊಟ್ಟ. ಹೀಗೆ ಸ್ಕಂದ ತಾನು ಸಾಂಬನಿಗೆ ಇಷ್ಟೆಲ್ಲ ಉತ್ತರವನ್ನು ಹೇಳ್ತಾನೆ. ಹೇಳಿ ಕೊನೆಗೆ ಹಾಗಾದರೆ ಈ ನಾಗರ ಪಂಚಮಿ ದಿವಸ ನಾಗದೇವತೆಗಳ ಪೂಜೆಯನ್ನು ಹೇಗೆ ಮಾಡೋದು, ಏನು ವಿಶೇಷವಾಗಿ ಆ ನಾಗರಾಜನಿಗೆ ಪ್ರೀತಿ ಅಂತ ಕೇಳಿದಾಗ ಅವಾಗ ಹೇಳ್ತಾರೆ, ಏನು ಪ್ರೀತಿ ಅಂದರೆ ಬಾಗಿಲ ಆಚೆ ಈಚೆ ನಾಗರಾಜನ ಚಿತ್ರ ಬರೀರಿ. ನಾಗರ ಪಂಚಮಿ ದಿವಸ ಇರಬೇಕದು ಒಂದು. ಎರಡನೇದು, ನಾಗರಾಜನ ಪ್ರತಿಮೆ ಏನಿದೆ ಅದಕ್ಕೆ ಪಂಚಾಮೃತ ಶುದ್ಧೋದಕ ಇದರಿಂದೆಲ್ಲ ಅಭಿಷೇಕ ನಡೀಬೇಕು. ಸರಿ. ಮೂರನೇದು, ಕೇತಕಿ ಪುಷ್ಪ, ಅಶೋಕ ಪುಷ್ಪ ಇತ್ಯಾದಿ ಹೂವುಗಳಿಂದ ಅರ್ಚನೆ ಮಾಡಿ ಅಂತ. ಇದು ನಾಲ್ಕನೇದು, ನಾಗದೇವತೆಗಳಿಗೆ ಹಾಲು ಇತ್ಯಾದಿಗಳ ನೈವೇದ್ಯವನ್ನು ಮಾಡಬೇಕು. ಈ ವಿಷಯವನ್ನು ಹೇಳಿ ಮಂಗಳಾರತಿ ಮಂತ್ರಪುಷ್ಪ ಇದನ್ನೆಲ್ಲ ಮಾಡಿ ಕೊನೆಗೆ ಮಾಡಬೇಕಾದ ಒಂದು ಕೆಲಸ ಇದೆ ನಾಗರ ಪಂಚಮಿ. ಏನು ಅಂದರೆ ಬ್ರಹ್ಮಚಾರಿಗಳಿಗೆ ಬ್ರಾಹ್ಮಣರಿಗೆ ಅನ್ನದಾನ ಮಾಡಬೇಕು ಅಂತ. ಇದು ಇಷ್ಟೇ ಜನರಿಗೆ ಅಂತಲ್ಲ, ನೀವು ಯಾರು ಒಳ್ಳೆಯವರು ಇರ್ತಾರೋ ದೇವರ ಭಕ್ತರು ಅವರಿಗೆಲ್ಲ ಅನ್ನದಾನ ಮಾಡಿ. ವಿಶೇಷವಾಗಿ ಕೆಟ್ಟವ್ರಿಗೆ ಹೋಗಿ ಅನ್ನದಾನ ಮಾಡಿದರೆ ಫಲ ಉಂಟಾ? ಯಾರು ದೇವರನ್ನು ನಂಬ್ತಾರೋ ಗುರುಗಳನ್ನು ನಂಬ್ತಾರೋ ಅಂಥವ್ರಿಗೆ ಹೋಗಿ ಅನ್ನದಾನವನ್ನು ಮಾಡಬೇಕು. ಆಗ ಇಡೀ ನಾಗರ ಪಂಚಮಿಯ ಪೂರ್ಣತೆ ಉಂಟಾಗುತ್ತೆ ಅಂತೆಲ್ಲ ಹೇಳಿ ಕೊನೆಗೆ ಸ್ಕಂದ ಹೇಳೋ ಪ್ರಮುಖವಾದ ಮಾತು, ಇದನ್ನು ಕೇಳಬೇಕು. ಏನಂತ? ನಿಮ್ಗೆ ಎಲ್ಲ ಫಲ ಸಿಗ್ಬೇಕಾ? ಈಗ ಪೂಜೆಯಲ್ಲಿ ಆಚೆ ಈಚೆ ಲೋಪದೋಷ ಆಗತ್ತೆ, ಏನು ಎಲ್ಲ ಸರಿಗೆ ಮಾಡ್ತೀವಿ ಅಂತಿಲ್ವಲ್ಲ, ಏನೋ ಒಂದು ತಪ್ಪು ಆಗ್ಬೋದಲ್ಲ. ಆ ಎಲ್ಲ ಸೂಕ್ಷ್ಮವಾದ ತಪ್ಪುಗಳು ನಡೆದಿದ್ರು ನಮಗೆ ಪೂರ್ಣ ಫಲ ಸಿಗಲೇಬೇಕು ಅಂತಾದರೆ ಈ ನಾಗರ ಪಂಚಮಿ ಕಥೆಯನ್ನು ಕೇಳಲೇಬೇಕು ಅಂತ ಸ್ಕಂದ ಸಾಂಬನಿಗೆ ಹೇಳ್ತಾರೆ. ಹಾಗಾದರೆ ನಾಗರ ಪಂಚಮಿ ಕಥೆ ಕೇಳೋದ್ರಿಂದ ನಿಮಗೆ ಎಲ್ಲ ಫಲ ಸಿಗತ್ತೆ, ನಾಗರ ದೋಷ ಪರಿಹಾರ ಆರಾಮಾಗತ್ತೆ. ಹಾಗಾಗಿ ನಾಗರ ಪಂಚಮಿ ವ್ರತಕಥೆಯನ್ನು ಮಾತ್ರ ತಪ್ಪದೆ ಕೇಳಲೇಬೇಕು. ಇದು ಬರೀ ನಾಗರ ಪಂಚಮಿ ದಿವಸ ಅಷ್ಟೇ ಅಂತಲ್ಲ, ನಾಗರ ದೋಷ ಏನು ಒಮ್ಮೆ ಬರುತ್ತೆ ಒಂದೇ ಸರಿ ಪರಿಹಾರ ಆಗಿಬಿಡುತ್ತೆ ಅಂತನ, ಆಗಾಗ ನಾಗರ ದೋಷಗಳ ಪರಿಹಾರ ಮಾಡ್ಕೊಳ್ತಾ ಇರಬೇಕು. ಅಂದರೆ ನಾಗರ ಪಂಚಮಿ ವ್ರತಕಥೆಯನ್ನು ಆಗಾಗ ಕೇಳ್ತಾ ಇರಬೇಕು. ಕೇಳ್ದಷ್ಟು ಆ ನಾಗದೇವತೆಗಳ ಅನುಗ್ರಹ ವಿಶೇಷವಾಗಿ ಆಗಿ ಯಾವುದೇ ನಾಗರ ದೋಷ ನಮ್ಮ ಬಳಿ ಇರೋದೇ ಇಲ್ಲ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿತ್ತರದ ವೀಕ್ಷಕರಿಗೆ ಆ ನಾಗದೇವತೆಯ ವಿಶೇಷ ಅನುಗ್ರಹ ಆಗಲಿ, ಮುಖ್ಯ ಪ್ರಾಣದೇವರ ಅನುಗ್ರಹ ಆಗಲಿ, ಜಯಾಪತಿ ಸಂಕರ್ಷಣ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.